ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಹಸಿರು ಚಂದ್ರಣ್ಣ. ಇವತ್ತು ಒಂದು ಕುಪ್ಪಳ್ಳಿ ಅನ್ನೋ ಒಂದು ಕ್ಷೇತ್ರಕ್ಕೆ ನಾವು ಬಂದಿದ್ದೀನಿ. ಇಲ್ಲಿ ನಮ್ಮ ರಾಷ್ಟ್ರಕವಿ ನಮ್ಮ ಕುವೆಂಪು ಅವರು ಬಳಸಿದಂತಹ ನಮ್ಮ ರೈತಾಪಿ ವರ್ಗ ಅವತ್ತಿನ ಕಾಲದಲ್ಲಿ ಏನಿತ್ತಂತೇಳಿ ಒಂದು ಎತ್ತಿನ ಗಾಡಿನ ನಾವು ನೋಡ್ತಾ ಇರ್ಬೋದು. ಯಾವ ಥರ ಐತಿ ಅಂತೇಳಿದು ಹಳೆ ಕಾಲದ ಎತ್ತಿನ ಗಾಡಿ. ಆಮೇಲೆ ಮೀನು ಹಿಡಿಯೋಂಥದ್ದಾಗಿರ್ಬೋದು ನೋಡಿರಿ. ಅದು ನಮ್ಮ ಎತ್ತಿಗೆ ನಾವು ಒಂದು ಹೊಲ ಹೊಡಿಬೇಕಾದ್ರೆ ಅದು ಏನಾದರೂ ತಿಂತತಿ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಬಾಯ್ಕುಕ್ಕಿ ಅಂತೇಳಿ ಹಾಕಿರ್ತೀವಿ. ಆಮೇಲೆ ಇದನ್ನು ನೊಗ ಅಂತ ನಾವು ಕರಿತೀವಿ. ಆ ಕಡೆದ ಕುಂಟಿ ಅಂತೇಳಿ ಕರಿತೀವಿ. ನೋಡಿರಿ, ಎತ್ತಿನ ಗಾಡಿ ನೋಡ್ತಾ ಇರ್ಬೋದು. ಬಹುಶಃ ಸುಮಾರು ನೂರಾರು ವರ್ಷ ಆಗಿರ್ಬೋದೇನು ಎತ್ತಿನ ಗಾಡಿಗೆ. ಅವರು ಕುವೆಂಪುರವರು ಯೂಸ್ ಮಾಡಿದಂಥ ಇದು ಎತ್ತಿನ ಗಾಡಿ ಅಂತಲೇ ಹೇಳ್ತಾ ಇರ್ಬೋದು. ಯಾವ ಥರ ಎಲ್ಲ ಇದೇ ಬಂಡಿ ಹಳಿ ಆಗಿರ್ತತಿ. ಇದು ಕೂಡ ಎಲ್ಲ ಕಟ್ಟಿಗೆಯಿಂದ ಆಗಿರ್ತತಿ. ಇದಕ್ಕೆ ಒಂದು ಕೀಲು ಕೂಡ ಹಾಕಿರ್ತಾರೆ. ಯಾಕಪ್ಪ ಅಂತಂದರೆ ಎಲ್ಲೇ ಹೋದ್ರೆ ಏನೇ ಆದರೂ ಏನು ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ. ಇದು ನೋಡ್ತಾ ಇರ್ಬೋದು ನೀವು. ನಾವು ಹೊಲ ಹೊಡೆದಂಥ ಸಂದರ್ಭದಲ್ಲಿ ಸಾಪ್ ಮಾಡೋಕ್ಕೆ ಇದು ಸಾಪ್ ಮಣಿ ಅಂತೇಳಿ ಕರಿತಾಳೆ. ಇವೆರಡೂ ಕೂಡ ಒಂದು ಸಾಪ್ ಮಣಿ ಆಗಿರ್ತವೆ. ಆಮೇಲೆ ಮರದ ನೇಗಿಲು. ಈ ನೇಗಿಲು ನಾವು ನಮ್ಮ ಎತ್ತುಗಳಿಗೆ ನಾವು ಹೊಲ ಹೊಡಿಬೇಕಾದ್ರೆ ಇವಕ್ಕೆ ನೇಗಿಲಂತ ನಾವು ಕರಿತೀವಿ. ಅದೈತಲ್ಲ ಬೆರಗೋಲ ಅಂತಂದರೆ ನಾವು ಒಂದು ಜೋಳ ಆಗಿರ್ಬೋದು, ಒಂದು ಏನಾದರೂ ಆಗಿರ್ಬೋದು, ಅದನ್ನು ನಾವು ಹೊಲ ಹೊಡೆದ ನಂತರ ಅದನ್ನು ಒಂದು ಕಸ ತೆಗೆಯೋಂಥದ್ದಕ್ಕೆ ಸಲಕರಣೆಯಾಗಿ ನಾವು ಬಳಸ್ತಾ ಇದ್ದಾವೆ ಅದನ್ನ. ಇದು ನೋಡಿರಿ, ಇದು ನಾವು ನಮ್ಮ ಕುವೆಂಪು ಅವರು ಬೆಳೆದಂಥ ಒಂದು ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅದನ್ನು ಒಂದು ಇದಕ್ಕೋಸ್ಕರ ಶೇಖರಣೆ ಮಾಡೋಕ್ಕೋಸ್ಕರ ಒಂದು ಇದನ್ನು ಮಾಡ್ಕೊಂಡಿರ್ತಾರೆ. ಇದು ಕೂಡ ನೋಡಿರಿ, ಇದು ದನಗಳಿಗೆ ಮೇವು ಹಾಕೋಕ್ಕೆ ಅಂತೇಳಿ ಇದನ್ನು ಮಾಡಿರ್ತಾರೆ. ಇದು ನೀರು ಕುಡಿಸ್ಬೇಕಂತೇಳಿ ಮಾಡಿರ್ತಾರೆ. ಇದ್ರಾಗೈತಲ್ಲ ಊಟಕ್ಕೆ ಬೇಕಾದಂಥ ಭತ್ತ ಅವನ್ನ ಇದರ ಒಳಗಿಟ್ಟು ಸ್ವಲ್ಪ ಒಂದು 4 ತಿಂಗಳು 5 ತಿಂಗಳು ಬಿಟ್ಟ ನಂತರ ಅದನ್ನು ಮತ್ತೆ ಮಿಷಿನ್ಗೆ ಹಾಕ್ಸಂತ ಇದು ಕೆಲಸ ಮಾಡಿ ಊಟಕ್ಕೆ ಉಪಯೋಗಿಸ್ತಂತಾರೆ. ಇದು ನೋಡ್ತಾ ಇರ್ಬೋದು ನೀವು, ಹಳೆ ಕಾಲದ ಏಣಿದು ಯಾವ ಥರ ಐತಿ ಅಂತೇಳಿ. ಇವು ನೋಡಿರಿ, ಬೀಸುವ ಕಲ್ಲು. ಇದು ಬೀಸುವ ಕಲ್ಲು ಅಂತಂದರೆ ಮೊದಲಿಗೆ ಬೀಸೋ ಕಲ್ಲು ಅಂತದ್ರಲ್ಲ ಆ ಥರ ಬೀಸೋ ಕಲ್ಲು. ಆಮೇಲೆ ಅದು ದನಗಳಿಗೆ ನೀರು ಕುಡಿಯೋಂಥದ್ದು ಬಳಪದ ಕಲ್ಲು. ಇಷ್ಟೆಲ್ಲ ಸಾಮಗ್ರಿಗಳು ಇದು ನೀರಿಗೆ ಯೂಸ್ ಮಾಡೋಂಥದ್ದು ಕಲ್ಲಿಂದ ಆಗಿರ್ಬೋದು. ಇಷ್ಟೆಲ್ಲ ನೀವು ನೋಡ್ತಾ ಇದ್ದೀರಿ ಅಂತಂದರೆ ಇದು ಭಾಳ ಹಳೆಯ ಕಾಲದ ಒಂದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸುಮಾರು 100 ಬುಕ್ಕುಗಳನ್ನು ಬರೆದ್ರು. ಒಂದು ಇತಿಹಾಸನೇ ಸೃಷ್ಟಿ ಕೂಡ ಮಾಡಿದರು. ಇವತ್ತು ಅವ್ರ ಮನೆ ನಿಮಗೆಲ್ಲ ತೋರಿಸ್ತಾನೆ. ಸುಮಾರು ಒಂದು 100 ಜನ ಬಂದು ನೋಡೋ ಅಂಥ ಒಂದು ಒಳ್ಳೆಯ ಪ್ರದೇಶ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಒಂದು ಏನೋ ಮನ್ಸಿಗೆ ಬೇಜಾರಾಗೈತೆ ಅಂದರೆ ಈ ಸ್ಥಳಕ್ಕೆ ಬಂದರೆ ಒಂದು ಒಳ್ಳೆ ಖುಷಿ ಸಿಗ್ತತಿ. ಯಾಕಂತಂದರೆ ಅವರು ಸುಮಾರು 100 ಬುಕ್ ಬರೆದು ಒಂದು ಒಳ್ಳೆಯ ಅಭಿಪ್ರಾಯನ ಜನಗಳಲ್ಲಿ ಮನಸ್ಸಿನಲ್ಲಿ ಇವತ್ತು ಯಾರಾದರೂ ಒಬ್ಬರು ಕವಿ ಅದಾರಪ್ಪ ಅಂತಂದ್ರೆ ಒಂದೇ ಕವಿನೇ ನಮ್ಮ ಕುವೆಂಪುರವರು. ಕುವೆಂಪುರ ಆಶೀರ್ವಾದ ಪ್ರತಿಯೊಬ್ಬರಿಗೆ ಸಿಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.